ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ಇಂದು ಕಿರು ಸಂದೇಶದಲ್ಲಿ ಧ್ಯಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಂತ ಪುಸ್ತಕ ಪತ್ರಿಜಿಯವರ ಪ್ರಥಮ ಕೃತಿ ತುಳಸಿದಳ. ಈ ಕೃತಿಯ ಬಗ್ಗೆ ನಾನು ಸ್ವಾಧ್ಯಾಯ ನನಗೇನು ಅರ್ಥ ಆಗಿದೆ ಈ ಪುಸ್ತಕದಿಂದ ಅಂತ ಅನ್ನುವುದನ್ನ ನನ್ನ ಹಂಚಿಕೆ ಮಾಡ್ಕೊಳ್ಳಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ಬೇಕು. ಯಾಕಂದ್ರೆ ಇದು ಪತ್ರಿಜಿ ಗುರುಗಳ ಪ್ರಥಮ ಕೃತಿ ಆಗಿರುತ್ತದೆ. ಇದನ್ನ ನಾನು ಇಲ್ಲಿ ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ನನ್ನ ಸ್ವಾಧ್ಯಾಯವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಮಹಾವತಾರ್ ಬಾಬಾಜಿಯವರನ್ನ, ಪಿತಾಮಹ ಪತ್ರಿಜಿಯವರನ್ನ, ಎಲ್ಲ ದಿವ್ಯ ಚೈತನ್ಯಗಳನ್ನ ಹಾಗೂ ನಮ್ಮ ಆಧ್ಯಾತ್ಮಿಕ ಪ್ರಥಮ ಗುರುಗಳಾದ ರಂಗನಾಥ್ ಗುರುಜಿಯವರನ್ನ, ನನ್ನ ತಂದೆ ತಾಯಿಗಳನ್ನ ನೆನೆಯುತ್ತಾ ಈ ಸ್ವಾಧ್ಯಾಯವನ್ನು ಪ್ರಾರಂಭಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಪತ್ರಿಜಿಯವರ ಪರಿಚಯ ಇದರಲ್ಲಿ ಬಂದಿದ್ದು. ಅಂದ್ರೆ ಅವರಿಗೆ ಈ ಬಾರಿ ನನ್ನ ಭೌತಿಕ ಜೀವನದ ಯಾತ್ರೆ ಅಂತಂದು ಅವರು ತಿಳಿಸ್ಕೊಂಡಿದ್ದಾರೆ. ಅಂದ್ರೆ ಅವ್ರದ್ದು ಭೌತಿಕ ಜೀವನದ ಯಾತ್ರೆ, ಅವರು ಆರಿಸಿಕೊಂಡಂತ ಅಂದ್ರೆ ಅವ್ರ ತಾಯಿ ಸಾವಿತ್ರಾದೇವಿ, ತಂದೆ ರಮಣರಾವ್ ಭೌತಿಕ ಶರೀರ ಧಾರಣೆಯನ್ನು ಮಾಡಿದ್ದವರು 1947ರಲ್ಲಿ ಅವರು ಜನ್ಮವನ್ನ ಪಡೆದರು. ಇದರಂತೆ ಮುಂದೆ 5 ಜನ್ಮಗಳನ್ನು ಅವರು ಮಾಡಿದಂತೆ ಇದು 6ನೆಯ ಜನ್ಮ ಅವರಿಗೆ. ಹಿಂದೆ ಅವರು 5 ಜನ್ಮಗಳನ್ನು ಮಾಡಿ ಅಲ್ಲಿಯೂ ಕೂಡ ಅವರು ಆಧ್ಯಾತ್ಮಿಕ ಧ್ಯಾನ ವಿಸ್ತರಣೆಯನ್ನ ಮಾಡಿದ್ದರು. ಈ 6ನೇ ಜನ್ಮಕ್ಕೂ ಕೂಡ ಅವರು ಆಧ್ಯಾತ್ಮಿಕ ಜ್ಞಾನ ವಿಸ್ತರಣೆಗಾಗಿ ಇಲ್ಲಿ ಜನ್ಮವನ್ನ ಪಡೆದು ಬಂದಿದ್ದಾರೆ. ಈ ಯಾತ್ರೆಗೂ ಸಹ ಅದೇ ಕಾರಣ, ನಾನು ಬರ್ಲಿಕ್ಕೆ ಆಧ್ಯಾತ್ಮಿಕ ಜ್ಞಾನ ಪ್ರಚಾರ ಮಾಡ್ಲಿಕ್ಕಾಗಿ ಇಲ್ಲಿ ಬಂದಿದ್ದೇನೆ ಅಂತ ತಿಳಿಸಿದ್ದಾರೆ. ಆದರೆ ಇದೇ ಈ ಭೂಲೋಕಕ್ಕೆ ಅಂತಿಮ ನೋಟ. ನೋಡಿ, ಇದು ಮತ್ತೆ ಅವರು ಪುನರ್ಜನ್ಮ ಭೂಲೋಕದಲ್ಲಿ ಇಲ್ಲ, ಅವರು ಮುಂದಿನ ಲೋಕಕ್ಕೆ ಹೋಗಿದ್ದಾರೆ. ಇದೇ ನನ್ನ ಕೊನೆಯ ಜನ್ಮ ಅಂತ ಹೇಳಿದ್ದಾರೆ. ಈ ಅಂತಿಮ ನಾಟಕದಲ್ಲಿ ಈ ಜನ್ಮದಲ್ಲಿ ನಾನು ಆರಿಸಿಕೊಂಡಿರುವ ಪತ್ನಿ ಸ್ವರ್ಣಮಾಲಾ, ನನ್ನನ್ನು ಆರಿಸಿಕೊಂಡು ಬಂದಿರುವರು ಪರಿಣಿತ, ಪರಿಮಳ. ಈಗ ಎಲ್ಲರೂ ಯೋಗಿಗಳೇ. ನೋಡಿ ಎಷ್ಟೊಂದು ಅದ್ಭುತವಾಗಿ ಹೇಳಿದ್ದಾರೆ ಸರ್. ಅಂದ್ರೆ ಅವರು ಈಗ ನಾನು ಈ ಜನ್ಮ ಕೊನೆಯ ಜನ್ಮದಲ್ಲಿ ನನ್ನ ಆರಿಸಿಕೊಂಡು ಬಂದವರು ಪತ್ನಿ ಸ್ವರ್ಣಮಾಲಾ, ನನ್ನನ್ನು ಆರಿಸಿಕೊಂಡು ಬಂದವರು ಅಂದ್ರೆ ಅವ್ರಿಗೆ 2 ಮಕ್ಕಳು ಪರಿಮಳ ಮತ್ತು ಪರಿಣಿತ ಅಂತಂದು ಅವರು ಈಗ ಎಲ್ಲರೂ ಯೋಗಿಗಳೇ ಅಂತ ತಿಳಿಸಿದ್ದಾರೆ. ಇದು ಅದ್ಭುತವಾಗಿ ಹೇಳ್ಬೇಕೆಂದ್ರೆ ಧ್ಯಾನ ಪರಿಚಯ ಅವರಿಗೆ ಆಗಿದ್ದು 1975ರಲ್ಲಿ ಕೋರಮಂಡಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಅವರು ಉದ್ಯೋಗ ಪ್ರಾರಂಭಿಸಿದ್ದು. ನಂತರ ಧ್ಯಾನ ಪರಿಚಯ ಆಗಿದ್ದು 1976ರಲ್ಲಿ ಮಿತ್ರರಾದ ರಾಮಚನ್ನಾರೆಡ್ಡಿ ಅವರ ಮುಖಾಂತರ ಅವರಿಗೆ ಧ್ಯಾನದ ಪರಿಚಯ ಆಯಿತು. ಸ್ವಂತ ಧ್ಯಾನ ಅನುಭವಗಳು ಪ್ರಾರಂಭವಾಗಿದ್ದು 1979ರಲ್ಲಿ. ಅಂದ್ರೆ ಹಿಂದಿನ ಜನ್ಮಗಳ ಸ್ಮೃತಿ. ಈಗಾಗಲೇ ಇದು ನಾವು ಧ್ಯಾನ ಅನುಭವದ ಬಗ್ಗೆ ಈಗಾಗಲೇ ಎಷ್ಟೊಂದು ನಾವು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಅವ್ರಿಗೂ ಕೂಡ 76ರಲ್ಲಿ ಅವರು ಧ್ಯಾನಕ್ಕೆ ಬಂದ್ರು. 1979ರಲ್ಲಿ ಅವ್ರಿಗೆ ಹಿಂದಿನ ಜನ್ಮದ ಸ್ಮೃತಿ ನೆನಪಿಗೆ ಬಂತು, ಮತ್ತೆ ಧ್ಯಾನದ ಅನುಭವಗಳು ಪ್ರಾರಂಭವಾಗಿದೆ ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ. 1981ರಿಂದ 83ರವರೆಗೂ ಶ್ರೀ ಸದಾನಂದ ಯೋಗಿಯ ಪರಿಚಯವಾಯಿತು. ಅಲ್ಲಿ ಸೇವಾ ಭಾಗ್ಯ ಅವರದು ಪ್ರಾರಂಭವಾಯಿತು. ಅಂದಿನಿಂದ ಆಧ್ಯಾತ್ಮಿಕ ಪ್ರಚಾರವನ್ನು ಅವರು ಪ್ರಾರಂಭಿಸ್ತಾರೆ. ಅವರಿಗೆ ಒಂದೇ ಧ್ಯೇಯ, ಎಲ್ಲರನ್ನು ಯೋಗಿಗಳನ್ನಾಗಿ ಮಾಡಬೇಕು, ಎಲ್ಲರನ್ನು ಜ್ಞಾನಿಗಳಾಗಿ ರೂಪಿಸುವುದು ಮತ್ತು ಯೋಗ್ಯವಾದದ್ದು ಮತ್ತು ಧ್ಯಾನವನ್ನು ತೋರ್ಬೇಕು ಅಂತ ಅನ್ನೋದೇ ಅವರಿಗೆ ಒಂದು ಮುಖ್ಯವಾದ ಧ್ಯೇಯ. ಆ ಧ್ಯೇಯವನ್ನು ಹೊತ್ತುಕೊಂಡು ಅವರು ತಮ್ಮ ಸೇವೆಯನ್ನ ಪ್ರಾರಂಭಿಸ್ತಾರೆ. 1990ರಲ್ಲಿ ಶ್ರೀ BV ರೆಡ್ಡಿ ಅವರ ಜೊತೆ ಅವರಿಗೆ ಸಂಪರ್ಕ ಆಗ್ತದೆ. ನಂತರ 1992ರಲ್ಲಿ ಕೋರಮಂಡಲ ಉದ್ಯೋಗದಿಂದ ಅವರು ನಿವೃತ್ತಿಯನ್ನ ಪಡಿತಾರೆ. 1992ಕ್ಕೆ ತಮ್ಮ ಸೇವೆಯನ್ನ ಸರ್ಕಾರ ಏನ್ ಸೇವೆ ಸಲ್ಲಿಸ್ತಿದ್ರು ಆ ಸೇವೆಯನ್ನ ನಿವೃತ್ತಿ ಪಡೆದು ಪೂರ್ಣ ಸೇವೆಯನ್ನ ಜ್ಞಾನ ಪ್ರಚಾರಕ್ಕಾಗಿ ಅವರು ತೊಡಗಿಸ್ಕೊಳ್ತಾರೆ. ನಂತರ 1993ರಲ್ಲಿ ಪೊದ್ದಟ್ಟೂರು, ಉರವಕೊಂಡ, ಗುಂತಕಲ್ಲು ಸ್ಪಿರಿಚುವಲ್ ಸೊಸೈಟಿ ಇಂಥ ಅನೇಕ ಕಡೆಗಳೆಲ್ಲ ಹಳ್ಳಿಗಳಲ್ಲೂ ಗ್ರಾಮಗಳಲ್ಲೂ ಎಲ್ಲಾ ಕಡೆಗೂ ಕೂಡ ಅವರು ಜ್ಞಾನ ಪ್ರಚಾರವನ್ನ ಮಾಡ್ತಾ ಹೋಗ್ತಾರೆ. 1994ರಲ್ಲಿ ತಿರುಪತಿ ಸ್ಪಿರಿಚುವಲ್ ಸೊಸೈಟಿ, ಕಡಪ, ಧರ್ಮಾವರಂ, ಕದಿರೆ, ಪಿಲೇರು ಹೀಗೆ ಅನೇಕ ಪಿರಮಿಡ್ಗಳ ಸ್ಥಾಪನೆ ಮಾಡಿದರು ಮತ್ತು ಅಲ್ಲಿ ಧ್ಯಾನ ಪ್ರಚಾರವನ್ನ ಮಾಡ್ತಾ ಹೋಗ್ತಾರೆ. ಅವ್ರದ್ದು ಮೊದಲ ಕೃತಿ ಯಾವುದೆಂದ್ರೆ 1994ರಲ್ಲಿ BA ಮಾಸ್ಟರ್ ಅಂತ ಪುಸ್ತಕವನ್ನ ರಚನೆ ಮಾಡ್ತಾರೆ. 1995ರಲ್ಲಿ ಸ್ವಾಮಿ ಸದಾನಂದ ಆಶ್ರಮ ನಂದವರಂ ಅಂತ
ಏನೋ ಒಂದು ಪುಸ್ತಕ ರಚನೆ. ನಂತರ 1995ರಲ್ಲಿ ಈ ತುಳಸಿ ದಳ ಪುಸ್ತಕ ರಚನೆಯಾಗಿದ್ದು. ಎಷ್ಟಂದ್ರೆ 1995ರಲ್ಲಿ ಈ ತುಳಸಿ ದಳ ಪುಸ್ತಕ ರಚನೆ ಆಯಿತು. ಅದರ ನಂತರ ಈ ಪುಸ್ತಕಕ್ಕೆ ಸ್ಫೂರ್ತಿಯನ್ನು ಕೊಟ್ಟಂತ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ, ಎಲ್ಲ ಆಧ್ಯಾತ್ಮಿಕ ಜ್ಞಾನ ಏನು ಅವ್ರಿಗೆ ಜ್ಞಾನವನ್ನು ಏನ್ ಪುಸ್ತಕಗಳನ್ನು ಓದಿ ಜ್ಞಾನ ಪಡೆದುಕೊಂಡಿದ್ದಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಅವರು ಕೃತಜ್ಞತೆಗಳನ್ನ ಸಲ್ಲಿಸುತ್ತಾರೆ. ಕೃತಜ್ಞತೆಗಳನ್ನು ಸಲ್ಲಿಸಿ ಅವರ ಜೀವನವನ್ನ ಸೇವೆಗಾಗಿ, ಆಧ್ಯಾತ್ಮಿಕ ಜ್ಞಾನ ಪ್ರಚಾರಕ್ಕಾಗಿ ಮುಡುಪಾಗಿರ್ತಾರೆ. ನಂತರ ಈ ತುಳಸಿ ದಳ ಎಂದ ತಕ್ಷಣ ನಾವು 2 ದಳಗಳನ್ನ ನೋಡಿ. ತುಳಸಿ ದಳ ಅಂದ ತಕ್ಷಣ ನಮಗೆ ನೆನಪಾಗೋದು ತುಳಸಿ ದಳದ ಒಂದು ರೆಂಬೆ. ಅದನ್ನು 2 ದಳಗಳನ್ನು ನೋಡ್ತೀವಿ. ಆ ದಳಗಳು ಏನನ್ನು ಸೂಚಿಸುತ್ತದೆ ಅಂದ್ರೆ, ಮೊದಲನೆಯದಾಗಿ ಇಲ್ಲಿ ಅವರು ತಿಳಿಸಿದ್ದಾರೆ, ನನ್ನೊಂದಿ ಪ್ರಪಂಚದಲ್ಲಿ ಎಷ್ಟೋ ಮತಗಳಿವೆ. ಕೆಲವರು ನಮ್ಮದು ಅದ್ವೈತ ಮತ, ಜಗನ್ಮಿಥ್ಯ, ಬ್ರಹ್ಮ ಸತ್ಯ ಅಂತ ಹೇಳ್ತಾರೆ. ಕಂಚಿ ಮಠದ ಪರಂಪರೆ ನಮ್ಮದು, ನಾವು ಎಲ್ಲರೂ ಶೃಂಗೇರಿ ಸಂಪ್ರದಾಯ ಎನ್ನುವರು. ಕೆಲವರು ನಮ್ಮದು ವಿಶಿಷ್ಟ ದ್ವೈತ ಮತ, ನಮಗೆ ಸುಗುಣೋಪಾಸನೆಯೇ ನಮಗೆ ಮುಖ್ಯ ಅಂತ ಹೇಳ್ತಾರೆ. ಕೆಲವರು ನಾವು ಶ್ರೀ ವೈಷ್ಣವರು, ಎಲ್ಲಾ ಮತಗಳಲ್ಲಿ ಉತ್ಕೃಷ್ಟವಾದದ್ದು ಶ್ರೀ ವೈಷ್ಣವ ಮತ ಅಂತ ಹೇಳ್ತಾರೆ. ಕೆಲವರು ನಾವು ಮಾಧ್ವರು, ನಮಗೆ ಬೇರೆ ಬ್ರಹ್ಮ, ಬೇರೆ ದಕ್ಷಿಣಾದಿ ಮಠದ ದೇವರು ನಾವು ಅಂತ ಹೇಳ್ತಾರೆ. ಉಡುಪಿ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕಿಂತಲೂ ಪವಿತ್ರವಾದದ್ದು ಅಂತ ಅವರು ಹೇಳ್ತಾರೆ. ಅಲ್ಲಿ ಉತ್ತರಾದಿ ಮಠದ ಪದ್ಧತಿಯೇ ನಿಜವಾದ ಮಧ್ವ ಸಂಪ್ರದಾಯ ಅಂತ ಅವರು ತಿಳಿಸ್ತಾರೆ. ಅದೇ ರೀತಿ ನಾವು ಒರಿಜಿನಲ್ ರೋಮನ್ ಕ್ಯಾಥಲಿಕ್ಕರು, ನಾವು ಪ್ರೊಟೆಸ್ಟರು, ನಮಗೆ ನಿಜವಾಗಿಯೂ ಜೀಸಸ್ಗಿಂತಲೂ ಮೇರಿ ಮಾತೆಯೇ ಮುಖ್ಯ ಅಂತ ಅವರು ಏನ್ ತಿಳಿಸ್ತಾರೆ. ಕೆಲವರು ನಾವು ಯಹೋದಿಗಳು, ಹಳೆ ನಿಬಂಧನೆಗೆ ನಮ್ಮ ಪ್ರಮಾಣ ಯೆಹೋವ ಒಬ್ಬನೇ ದೇವರು ಅಂತ ಅವ್ರು ಹೇಳ್ತಾರೆ. ಕೆಲವರು ನಾವು ಜೈನರು, ಅದರಲ್ಲೂ ಶ್ವೇತಾಂಬರಿಗಳು ಎನ್ನುವರು. ಅಲ್ಲಲ್ಲ, ಶ್ವೇತಾಂಬರಿಗಳಲ್ಲ, ಅವರು ಕಡಿಮೆ ಸ್ಥಿತಿ, ನಾವು ದಿಗಂಬರರು, ನಮ್ಮ ಸ್ಥಿತಿ ಮೇಲು ಅಂತ ಅವರು ತಿಳಿಸ್ತಾರೆ. ಕೆಲವರು ನಮ್ಮದು ವೀರಶೈವ ಮತ, ನಾವು ಲಿಂಗಾಯತರು, ನಾವು ಎಲ್ಲ ಕಾಲದಲ್ಲಿಯೂ ಲಿಂಗವನ್ನ ಧರಿಸುತ್ತೇವೆ, ಪರಮಶಿವನೇ ನಮಗೆ ದೇವರು ಅಂತ ಅವ್ರು ಹೇಳ್ತಾರೆ. ಆ ಪರಮಶಿವನಕ್ಕಿಂತ ಹೆಚ್ಚಾದ ದೇವತೆಗಳಿಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೆ ಶಿಖರು ಗುರು ಗ್ರಂಥವೇ ನಮಗೆ ಶರಣು ಅಂತ ಅವ್ರು ಹೇಳ್ತಾರೆ. ಮತ್ತೆ ಇಸ್ಲಾಂ ಧರ್ಮದವರು, ನಮ್ಮದು ಇಸ್ಲಾಂ ಧರ್ಮ, ಅದರಲ್ಲಿಯೂ ಶಿಯಾಗಳು ಅಂತ ಅವ್ರು ಹೇಳ್ತಾರೆ. ಇಸ್ಲಾಂ ಧರ್ಮದಲ್ಲಿ ಮತ್ತೆ ನಾವು ಸುನ್ನಿದಿಗಳು. ಇನ್ನೂ ಕೆಲವ್ರು ಹೇಳ್ತಾರೆ ನಾವು ಸಂಕಲಮ್ಮ ದೇವತೆ ಆರಾಧಕರು, ನಮಗೆ ಗ್ರಾಮ ದೇವತೆಯೇ ನಮಗೆ ಬಿಟ್ಟು ಬೇರೆ ಯಾರು ದೇವರು ಇಲ್ಲ, ನಾವು ಪ್ರಾಣಿ ಬಲಿಯನ್ನ ನಾವು ಕೊಡ್ತೇವೆ ದೇವತೆಗೆ ಅಂತ ಅವ್ರು ತಿಳಿಸ್ತಾರೆ. ಕೆಲವರು ನಮ್ಮ ಕುಲದೇವರು ವೆಂಕಟೇಶ್ವರ ಸ್ವಾಮಿ, ಅವರೇ ನಮಗೆ ಕಲಿಯುಗ, ಅವರಿಗೆ ನಾವು ಮುಡುಪನ್ನು ಕೊಡುವುದರ ಮೂಲಕ, ಅಂದ್ರೆ ನನ್ನ ತಲೆ ಕೂದಲನ್ನು ಕೊಡುವುದನ್ನ ಸಮರ್ಪಿಸುತ್ತಾ ನನ್ನ ಪ್ರತಿಫಲವನ್ನ ನಾನು ತೀರಿಸ್ಕೊಳ್ತೇನೆ ಅಂತ ಅವ್ರು ತಿಳಿಸ್ತಾರೆ. ಮತ್ತೆ ಕೆಲವರು ನಮ್ಮದು CVV ಯೋಗ, ನಮ್ದು ಕುಂಡಲಿನಿ ಜಾಗೃತವಾಗುತ್ತದೆ ಅಂತ ಅವ್ರು ತಿಳಿಸ್ತಾರೆ. ನಮ್ಮದು ಯೋಗದ ಸತ್ಸಂಗ ಸೊಸೈಟಿ, ಬಾಬಾಜಿ, ಲಹರಿ, ಯುಕ್ತೇಶ್ವರ, ಯೋಗಾನಂದ ಗುರು ಪರಂಪರೆ ಎನ್ನುತ್ತಾರೆ. ಇನ್ನು ಕೆಲವರು ನಮ್ಮದು ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ಅಂತ ತಿಳಿಸ್ತಾರೆ. ಹೀಗೆ ನೋಡ್ರಿ, ಅವ್ರವ್ರ ಆಲೋಚನೆಗೆ ಅವರನ್ನ ಯಾವ ರೀತಿ ಮತಗಳನ್ನ ಅವರು ತಮ್ಮ ತಮ್ಮ ಮತಗಳಿಗೆ ಹೊಂದಾಣಿಕೆ ಆಗಿದ್ದಾರೆ ಅಂತ ಅನ್ನೋದನ್ನ ಇಲ್ಲಿ ಪತ್ರಿಜಿ ಗುರುಗಳು ತಿಳಿಸ್ತಾರೆ. ನಮ್ಮದು ದತ್ತ ಸಂಪ್ರದಾಯ, ಅವಧೂತ ಸ್ಥಿತಿ, ಪರಮಸ್ಥಿತಿ, ದತ್ತ ಗುರುಗಳೇ ನಾವು ಶರಣಾಗತರು ಅಂತ ಕೆಲವರು ತಿಳಿಸ್ತಾರೆ. ಮತ್ತೆ ಕೆಲವರು ನಮ್ಮದು ಭಾಗವತ ಮತ, ಹರೇ ರಾಮ ಹರೇ ಕೃಷ್ಣ ಮಹಾಮಂತ್ರವನ್ನು ಯಾವಾಗಲೂ ನಾವು ಸ್ಮರಿಸುತ್ತೇವೆ, ಅದೇ ನಮಗೆ ಕೃಷ್ಣನೊಬ್ಬನೇ ಪುರುಷೋತ್ತಮ ಅಂತ ಅವ್ರು ತಿಳಿಸ್ತಾರೆ. ಕೆಲವರು ನಾವು ನಿರಹಂಕಾರಿಗಳು, ಸತ್ಯವನ್ನು ತಿಳಿದುಕೊಂಡೆವು, ನಾವು ನಿರ್ಗುಣ ಪೂಜೆ ನಮ್ಮದು ಅಂತ ತಿಳಿಸ್ತಾರೆ. ಮತ್ತೆ ಕೆಲವರು ನಮ್ಮದು ದಿವ್ಯ ಜ್ಞಾನ ಸಮಾಜ, ಶ್ರೀ ಸ್ವಾಮಿ ಶಿವಾನಂದ, ಮಾನವ ಸೇವೆ ಮಾಧವ ಸೇವೆ, ಜಪ ಮಂತ್ರ ಯೋಗ ನಮಗೆ ಮುಖ್ಯ ಅಂತ ಹೇಳ್ತಾರೆ. ಮತ್ತೆ ಅರವಿಂದರ ಮಾರ್ಗವನ್ನು ಅನುಸರಿಸುತ್ತಾರೆ ಕೆಲವರು, ಅವರು ಯೋಗದ ಸಮನ್ವಯ ನಮ್ಮದು ಅಂತ ಅವರು ತಿಳಿಸ್ತಾರೆ. ಅದೇ ರೀತಿ ಕೆಲವರು ನಮ್ಮದು ರಾಮಚಂದ್ರ ಮಿಷನ್, ನಮಗೆ ಟ್ರಾನ್ಸ್ಮಿಷನ್ ಖಂಡಿತವಾದದ್ದು, ಹೃದಯದ ಮೇಲೆ ನಾವು ಧ್ಯಾನವನ್ನು ಮಾಡುತ್ತಿರುತ್ತೇವೆ, ಗುರುಗಳೇ ಎಲ್ಲ ನೋಡಿಕೊಳ್ಳುತ್ತಾರೆ ಅಂತ ಅವ್ರು ತಿಳಿಸ್ತಾರೆ. ಕೆಲವರು ನಮ್ಮದು ಸಿದ್ಧ ಸಮಾಧಿ ಯೋಗ, ಸಿದ್ಧ ಯೋಗ, ಅಲ್ಲಿ ಮುಕ್ತಾನಂದ ಗುರು ಪರಂಪರೆಗೆ ಸೇರಿದವರು, ನಮಗೆ ಶಕ್ತಿಪಾತವೇ ಶರಣು ಅಂತ ಹೇಳ್ತಾರೆ. ಕೆಲವರು ನಮ್ಮದು ಪ್ರೇಮ ತತ್ವ, ನಾವು ಮಸ್ತರು, ಅವತಾರ ಮೆಹರ್ ಬಾಬಾಗೆ ನಮಗೆ
ಆದರ್ಶರು ಅಂತ ಹೇಳ್ತಾರೆ. ಕೆಲವರು ನಮ್ಮದು ಈಶ್ವರೀಯ ಬ್ರಹ್ಮಕುಮಾರಿ ಸಮಾಜ, ಬ್ರಹ್ಮಚರ್ಯ ಖಂಡಿತವಾದದ್ದು, ನಾವು ಶಿವಬಾಬಾರವರೇ ಈ ಲೋಕಕ್ಕೆ ಪರಮ ಗುರು ಅಂತ ಅವ್ರು ತಿಳಿಸ್ತಾರೆ. ಇನ್ನು ಕೆಲವರು ನಾವು ಶಿರಡಿ ಸಾಯಿಗೆ ಅಂಕಿತರಾಗಿದ್ದೇವೆ, ಅಜನ್ಮಾಂತರವೂ ಅವರ ಭಜನೆ ಮಾಡುವುದು ನಮ್ಮ ಕರ್ತವ್ಯ ಅಂತ ಅವ್ರು ತಿಳಿಸ್ತಾರೆ. ಈ ರೀತಿ ನಿಜಕ್ಕೂ ಇಷ್ಟೆಲ್ಲ ಮತಗಳನ್ನು ಎಲ್ಲರೂ ನಾವು ಈಗ ಅಳವಡಿಸ್ಕೊಂಡಿದ್ದು ಪಾಲನೆ ಮಾಡುತ್ತಿದ್ದನ್ನ ನಾವು ನೋಡ್ತಾ ಇದ್ದೀವಿ. ನಿಜಕ್ಕೂ ಇವರು ಪೂರ್ತಿ ಮತ ಯಾವುದು ಅಂತ ಅಲ್ಲಿ ಪತ್ರಿಜಿ ಗುರುಗಳು ಪ್ರಶ್ನೆ ಮಾಡ್ತಾರೆ. ಇವರ ಪೂರ್ಣ ತತ್ವ ಏನು ಎಂದು ತಲೆ ಕೆರೆದುಕೊಳ್ಳುತ್ತಾ ಇರುವಾಗ ಒಂದು ಯೋಚನೆ ಅವರಿಗೆ ಹೊಳೆಯಿತು. ಇವರೆಲ್ಲರೂ ಅದೇ ತುಳಸೀದಳ ಮತ ಎಂದು. ಹೀಗೆ ತುಳಸೀದಳ ಅನ್ನೋದು ಈ ರೀತಿ ಅವರಿಗೆ ಹುಟ್ಟಿಕೊಂಡಿತು ಈ ಪುಸ್ತಕವನ್ನು ಬರೆಯಲು. ಅಂದ್ರೆ ನಮ್ಮ ದೇಶದ ಎಷ್ಟೊಂದು ಮತ ಅಂತಂದು ಏನೋ ನಾವು ಬಡದಾಡ್ತಿದ್ವಲ್ಲ, ಇವೆಲ್ಲ ಮತಗಳು ಸುಳ್ಳು. ಇದಕ್ಕೆ ಪೂರ್ಣ ತತ್ವ ಇಲ್ಲ. ಇದಕ್ಕೊಂದು ತುಳಸೀದಳ ಅಂತ ಒಂದು ಮತವನ್ನ ಅವರು ಹುಟ್ಟು ಹಾಕಿದರು. ಈ ತುಳಸೀದಳ ಮತ ಯಾವ ರೀತಿ ಹುಟ್ಟಿತಂದ್ರೆ ಒಂದು ಸಣ್ಣ ಕಥೆಯ ಮೂಲಕ ಅವರು ಇಲ್ಲಿ ತಿಳಿಸಿದ್ದಾರೆ. ಪತ್ರಿಜಿಯವರು ಒಂದು ಕಥೆಯನ್ನ ಕೇಳ್ತಾರೆ. ಅಂದ್ರೆ ಒಂದು ಊರಿನಲ್ಲಿ ಒಬ್ಬ ಸ್ತ್ರೀ ಇದ್ದಳು. ಅವಳಿಗೆ ಇದ್ದಕ್ಕಿದ್ದಂತೆ ಪರಮ ಸತ್ಯದ ಮೇಲೆ ಮೋಹ ಉಂಟಾಯಿತು. ಅಂದ್ರೆ ನಾವು ಸತ್ಯವನ್ನ ನಾನು ನೋಡ್ಬೇಕು ಅಂತಂದು ಅದಕ್ಕ ತಕ್ಷಣ ಅದನ್ನು ಅವನು ಪಡೆದುಕೊಳ್ಬೇಕಂತಂದ್ರೆ ಅವಳು ಕೋರಿಕೆ ಹುಟ್ಟಿ ತ್ಯಾಗ ಮಾಡಿದ್ರೆ, ನಾನು ನನ್ನಲ್ಲಿದ್ದದ್ದನ್ನ ತ್ಯಾಗ ಮಾಡಿದಾಗ ನನಗ ಪರಮ ಸತ್ಯ ನಾನು ಕಾಣಿಸ್ತೈತಿ ಅಂತ ನಾವು ತಿಳಿಬಹುದು ಅಂತ ತಿಳಿದು ಅವಳು ಏನ್ ಮಾಡಿದ್ಲು, ತನ್ನಲ್ಲಿದ್ದಂತ ವಜ್ರದ ಹಾರವನ್ನ ತೆಗೆದು ಒಂದು ತಕ್ಕಡೆಯಲ್ಲಿ ಹಾಕ್ತಾಳೆ. ಅವಳು ತಕ್ಕಡೆಯಲ್ಲಿ ಹಾಕಿದಾಗ ಇನ್ನೊಂದು ಕಡೆ ಕೃಷ್ಣ ಪರಮಾತ್ಮ ಕುಳಿತಿರ್ತಾನೆ. ಇವಳು ಆ ತಕ್ಕಡೆಗೆ ಹಾಕ್ತಾರೆ. ಆವಾಗ ಏನು ಪ್ರಯೋಜನ ಆಗ್ಲಿಲ್ಲ. ಪರಮ ಸತ್ಯ ಸ್ವಲ್ಪ ಅವ್ರಿಗೆ ಮಿಸ್ ಕಾಡ್ಲಿಲ್ಲ. ಸಾಲದೇನೆಂಬಂತೆ ತನ್ನಲ್ಲಿರುವಂತ ಎಲ್ಲ ಆಭರಣಗಳನ್ನ ಎಲ್ಲವನ್ನು ತಂದು ಮತ್ತೆ ಅದೇ ತಕ್ಕಡಿಯಲ್ಲಿ ಅವಳು ಹಾಕ್ತಾಳೆ. ಮನೆಯಲ್ಲಿದ್ದ ಚಿನ್ನ, ಬೆಳ್ಳಿ, ಪಾತ್ರೆ ಎಲ್ಲವನ್ನು ತಂದು ಕೂಡ ಅದರಲ್ಲಿ ಹಾಕಿದಾಗ ಪರಮ ಸತ್ಯವು ಕಣ್ಣಿಗೆ ಸ್ವಲ್ಪವೂ ಅಲುಗಾಡಲಿಲ್ಲ, ಪರಮ ಸತ್ಯ ಕಾಣಿಸಲಿಲ್ಲ. ಆಗ ಅವಳಿಗೆ ಒಂದು ನೆನಪಾಯ್ತು. ಏನೆಂದ್ರೆ, ನಾನು ಇನ್ನೂ ಒಂದು ಮರೆತಿರುವೆ ಅಂತಂದು ಆಕಿಗೆ ತುಂಬಾ ಪ್ರಾಣಕ್ಕೆ ಪ್ರಾಣವಾದ ಮಣಿ, ಶಮಂತಕ ಮಣಿ, ಅದೊಂದು ಮಾತ್ರ ಅವಳಲ್ಲಿ ಉಳಿದಿತ್ತು. ಅದನ್ನ ನಾನು ಮರೆತಿರುವಿಲ್ಲ, ಅದನ್ನೊಂದು ತಂದು ಇಲ್ಲಿ ಹಾಕ್ಬೇಕಂತ ಅದನ್ನು ತಂದು ಆ ಏನು ತಕ್ಕಡಿಗೆ ಹಾಕಿದಾಗ ಅವಾಗ್ಲೂ ಪರಮ ಸತ್ಯ ಅಣು ಮಾತ್ರದಷ್ಟು ಕದಲಿಲ್ಲ. ಅದ್ ಯಾವ ರೀತಿ ಕುಳಿತಿತ್ತು ಅದೇ ರೀತಿ ಕುಳಿತಿತ್ತು. ಆಗ ಅವಳಿಗೆ ನಾನು ಏನ್ ಮಾಡ್ಬೇಕಂತ ಅನ್ನೋದು ತೋಚಲಿಲ್ಲ. ಅವರಿಗೆ ಪರಮ ಸತ್ಯವನ್ನು ಯಾವ ರೀತಿ ನಾನು ಕಾಣ್ಬೇಕಂತ ಅನ್ನೋದು ಅರ್ಥ ಆಗ್ಲಿಲ್ಲ. ಅವಾಗ ಇನ್ನೊಬ್ಬ ಸ್ತ್ರೀಗಳು ಬಂದು ಮಂದಹಾಸ ಬೀರುತ್ತಾ ನಗುಮುಗದಿಂದ ಬಂದು ಒಂದು ತುಳಸಿ ದಳವನ್ನು ಅಲ್ಲಿ ಇಟ್ಟಾಗ ಅಷ್ಟೇ ಆ ಪರಮ ಸತ್ಯವು ಹಠಾತ್ತಾಗಿ ಕದಲಿತು. ತುಳಸಿ ದಳ ಹಾಕಿದ ತಕ್ಷಣ ಏನಾಯ್ತು, ಅದು ಪರಮ ಸತ್ಯ ಪೂರ್ತಿಯಾಗಿ ಬಟ್ಟ ಬಯಲಾಯ್ತು. ಅವಾಗ ತುಳಸೀದ ಮತ ಅಂದ್ರೆ ತುಳಸಿ ದಳಕ್ಕೆ ಎಷ್ಟೊಂದು ಇದೆ ಅಂತ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಒಂದು ತುಳಸಿ ದಳಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸಿರುತ್ತಾರೆ. ಅದೇ ರೀತಿ ಆ ತುಳಸಿ ದಳದಲ್ಲಿ 2 ದಳಗಳು ಇರುತ್ತವೆ. ತುಳಸಿ ದಳಕ್ಕೆ ಒಂದು ಕೊಂಬೆ, 2 ಎಲೆಗಳನ್ನು ಇರುವುದನ್ನು ನಾವು ಎಲ್ಲರೂ ಗಮನಿಸಿದ್ದೇವೆ. ಒಂದು ಎಲೆಯ ಹೆಸರು ನಿನ್ನ ವಾಸ್ತವವನ್ನು ನೀನೇ ಸೃಷ್ಟಿಗೊಳಿಸುತ್ತಿದ್ದೀಯಾ ಎನ್ನುವ ಮಹಾಜ್ಞಾನ. ನೋಡಿ ಎಷ್ಟೊಂದು, ನಿನ್ನ ವಾಸ್ತವಕ್ಕೆ ನೀನೇ ಕಾರಣ, ನೀನೇನಾಗಿದ್ದೀಯ ಹೀಗೆ ಅದಕ್ಕೆ ನೀನೇ ಕಾರಣ. ನೀನು ಧ್ಯಾನಕ್ಕೆ ಬಂದೀಯ ಅಂದ್ರೆ ಅದಕ್ಕೆ ನೀನೇ ಕಾರಣ. ಧ್ಯಾನಕ್ಕೆ ಬರದೇ ಇದ್ದವರು ಅವ್ರಿಗೆ ಅವರೇ ಕಾರಣ. ನನ್ನ ಉದ್ಧಾರಕ್ಕೆ ನಾನೇ ಕಾರಣ, ನನ್ನ ಅವನತಿಗೂ ನಾನೇ ಕಾರಣ ಅನ್ನೋದನ್ನು ಒಂದು ದಳ ತಿಳಿಸುತ್ತದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಇನ್ನು 2ನೇ ಎಲೆ ಹೆಸರು ಆನಾಪಾನ ಸತಿ ಕಾಯಾನುಪಸ್ಸನ ವಿಪಸ್ಸನ ಎನ್ನುವ ಧ್ಯಾನ ಸೂತ್ರ. ಮೊದ್ಲೇನಾದ್ರು ನನಗೆ ನಾನೇ ಕಾರಣ, 2ನೇ ಎಲೆ ತಿಳಿಸುವುದು ಆನಾಪಾನ ಸತಿ ಧ್ಯಾನವನ್ನ ಮಾಡಿರಿ ಅಂತ ಅನ್ನೋದನ್ನ. ಮೊದಲನೇ ಎಲೆ ಜ್ಞಾನಾಗ್ನಿಯ ಮೂಲ ಆದ್ರೆ 2ನೇ ಎಲೆ ಧ್ಯಾನಾಗ್ನಿಗೆ ನಾಂದಿ. ಮೊದಲನೆಯದು ನಮ್ಮ ಜ್ಞಾನ ಚಕ್ಷುವನ್ನು ಪೂರ್ತಿಯಾಗಿ ವಿಕಾಸಗೊಳಿಸಿ ಚೇತ ಜ್ಞಾನದಂತ ಪರಿಪೂರ್ಣ ವಿಜ್ಞಾನವನ್ನು ನಮಗೆ ತಲುಪಿಸುತ್ತದೆ. 2ನೆಯದು ನಮ್ಮ ದಿವ್ಯ ಚಕ್ಷುವನ್ನು ಉತ್ತೇಜಗೊಳಿಸಿ ಬುದ್ಧತ್ವವನ್ನು ನಮಗೆ ಮಿಲನವೇ. ಈ 2 ಮಿಲನವೇ ತುಳಸಿ ದಳ ಮತ ಅಂತಂದು ಇಲ್ಲಿ ಪತ್ರಿಜಿ ಗುರುಗಳು ತಿಳಿಸಿದ್ದಾರೆ. ನೋಡಿ, 1ನೇದು ನಮಗೆ ಜ್ಞಾನ ಬರುತ್ತದೆ. ಅಂದ್ರೆ ನನ್ನನ್ನು ನಾನು ತಿಳಿದುಕೊಂಡಾಗ, ಈಗಾಗಲೇ ಗುರುಜಿಯವರು ನಾನು ಯಾರು ಅಂತ ಅನ್ನೋದನ್ನ ನಮಗೆ ಒಂದು ಸೆಷನ್ ಕೊಟ್ಟಿದ್ದಾರೆ. ಇಲ್ಲಿ ನನ್ನನ್ನು ನಾನು ತಿಳಿದುಕೊಳ್ಳುವುದು ಒಂದು ದಳ ಆದ್ರೆ, ಇನ್ನೊಂದು ನಾನು ಆನಾಪಾನ ಸತಿ ಧ್ಯಾನವನ್ನು ಮಾಡುವುದು 2ನೇ ದಳ. 2 ಕೂಡ ಸಮ್ಮಿಲನ ಆದಾಗ ಮಾತ್ರ
ನನ್ನಲ್ಲಿ ದಿವ್ಯ ಚಕ್ಷು ಉತ್ತೇಜನಗೊಳ್ಳುವುದಲ್ಲದೆ ನಾನು ಬುದ್ಧತ್ವವನ್ನು ಪಡೆಯಬಹುದು ಅಂತ ಇಲ್ಲಿ ತಿಳಿಸಿರುತ್ತಾರೆ. ಮೊದಲನೇ ಎಲೆ, ಯಾರು ಇನ್ನೊಬ್ಬರಿಗೆ ಏನೂ ಮಾಡಲಾರರು, ಅವರು ಅವರನ್ನೇ ಉದ್ಧರಿಸಿಕೊಳ್ಳಬೇಕು. ಅವರಿಗೆ ಅವರೇ ಬಂಧುಗಳು, ಅವರಿಗೆ ಅವರೇ ಶತ್ರುಗಳು, ಅವರಿಗೆ ಅವರೇ ತಮ್ಮ ತಮ್ಮ ಕಷ್ಟಗಳನ್ನು ಸೃಷ್ಟಿಸಿಕೊಳ್ಳುತ್ತಿದ್ದಾರೆ. ಎಲ್ಲರೂ ಅವರವರ ಜನನ ಮರಣ ಚಕ್ರದ ಹೊರಗೆ ಹೋಗಿ, ಅಂದರೆ ಇಹ ಪರ ಲೋಕಗಳಿಗೆ ಸ್ವತಂತ್ರವಾಗಿ ವಿವರಿಸುತ್ತಿರುವರೇ. ಎಲ್ಲರೂ ಏನು ಬೇಕೆಂದ್ರೆ ಆಗ್ಲಿಂದಾಗ್ಗೆ ಅಲ್ಲಿಂದಲೇ ಒದಗಿಸಿಕೊಳ್ಳಬಲ್ಲ ಸರ್ವ ಸಮರ್ಥತೆಯನ್ನು ಹೊಂದಿರೋರೇ. ಇದೇ ಪರಮ ಸತ್ಯ. ನೋಡಿ ಮಾಸ್ಟರ್ಸ್, ನಮಗೆ ಏನು ಬೇಕು ಅಂತ ಅನ್ನೋದನ್ನ ನಾನು ಪಡೆದುಕೊಳ್ಳಲು ನಾನು ಸಶಕ್ತ ಇದ್ದೀನಿ, ನನ್ನಲ್ಲಿ ಎಲ್ಲ ಶಕ್ತಿ ಇದೆ, ಆದ್ರೆ ನಾನು ಅದನ್ನ ಪರಮ ಸತ್ಯವನ್ನ ತಿಳಿದುಕೊಂಡಿಲ್ಲ. ಆ ಏನು ತುಳಸಿ ದಳದ ಒಂದನೇ ಎಲೆ, ಮೊದಲ ಎಲೆಯನ್ನು ಪರಮ ಸತ್ಯ. ಆ ಪರಮ ಸತ್ಯ ನಾನು ತಿಳಿದುಕೊಳ್ಳಲೆ ಬೇರೆಯವರ ಮೇಲೆ ನಾವು ಅವಲಂಬನೆಯಾಗಿ, ಅವರ ಮೇಲೆ ಅವಲಂಬನೆಯಾಗಿ ಅದು ಸಿಗ್ತಾ ಇಲ್ಲ ಇದು ಸಿಗ್ತಾ ಇಲ್ಲ ಅಂತಂದು ನಾನು ಆಪಾದನೆ ಮಾಡ್ತಿರ್ತೇನೆ. ಆದ್ರೆ ಅದೆಲ್ಲ ನನ್ನಲ್ಲೇ ಇದೆ. ಆ ಪರಲೋಕಗಳನ್ನ ನಾನು ಪಡೆಯಲಿಕ್ಕೆ ಸಾಧ್ಯ ಇಲ್ಲಂಗೆ ನಾನು ಕೊರಗ್ತಾ ಇದ್ದೀನಿ. ಅದು ಇದೇ ಪರಮ ಸತ್ಯ, ಇದೇ ವಿಕಸಿತ ಜ್ಞಾನ ಚಕ್ಷುವಿನ ಪೂರ್ಣ ಸಾರಾಂಶ. ಇನ್ನು ಎರಡನೇ ಎಲೆ ಆನಾಪಾನ ಸತಿ ಕಾಯಾನುಪಾಸನ ವಿಪಸನ ಅಂತ ಹೇಳಿದ್ರು. ಆನಾಪಾನ ಸತಿ ಅಂದ್ರೆ ನಮ್ಮ ಉಚ್ಛ್ವಾಸ ನಿಶ್ವಾಸಗಳನ್ನ ಗಮನಿಸುವುದು ಎಂದು ಅರ್ಥ. ಇದರಲ್ಲಿ ದೃಷ್ಟಿ ನಾಸಿಕಾಗ್ರದಲ್ಲಿ ಅಂದ್ರೆ ನಮ್ಮ ಭ್ರೂ ಮಧ್ಯೆಯಲ್ಲಿ ಮನಸ್ಸು ತನುಷ್ಟಕ್ಕೆ ತಾನೇ ಸಹಜವಾಗಿ ಸ್ಥಿರವಾಗಿರುತ್ತದೆ. ಆಗ ಪ್ರಾಣಮಯ ಕೋಶಕ್ಕೆ ಸಂಬಂಧಿಸಿದ ಪ್ರಾಣ ಸಂಚಾರಗಳು ನೂತನವಾಗಿ ಪ್ರಾರಂಭವಾಗುವುದು ಅನುಭವಿಸುತ್ತೇವೆ. ಈ ಅನುಭವದಿಂದ ಶ್ರದ್ಧೆಯಿಂದ ನಾವು ಗಮನಿಸಿದಾಗ ಮಾತ್ರ ಅಲ್ಲಿ ನಾವು ಕಾಯನೋಪಾಸನ ಎನ್ನುತ್ತೇವೆ. ಕ್ರಮೇಣ ನಾವು ಮೂರನೇ ಕಣ್ಣು ತೆರೆದುಕೊಳ್ಳುತ್ತದೆ, ದಿವ್ಯ ದೃಷ್ಟಿ ಲಭಿಸುತ್ತದೆ. ಇದನ್ನೇ ವಿಪස්සನ ಎನ್ನುತ್ತೇವೆ. ಈ ರೀತಿ ನಮಗೆ ಪ್ರತಿದಿನ ನಾವು ಧ್ಯಾನ ಮಾಡಬೇಕಾದ್ರೆ ಎಲ್ಲ ಮಾಸ್ಟರ್ಗಳು ಅದರ ಬಗ್ಗೆ ತಿಳಿಸ್ತಾ ಇರ್ತಾರೆ. ಅಂದ್ರೆ ನಾವು ಶೂನ್ಯ ಸ್ಥಿತಿಗೆ ತಲುಪಬೇಕು, ನಮ್ಮ ಉಸಿರನ್ನೇ ನಾವು ಗಮನಿಸಬೇಕು ಅಂತ ಅನ್ನುವುದನ್ನ ನಾವು ಕೂಡ ಈಗ ತಿಳಿದುಕೊಂಡು ಬಂದಿದ್ದೇವೆ. ಅದು ಧ್ಯಾನದಲ್ಲಿ ಮಾತ್ರ. ಅಂದ್ರೆ ಆನಾಪಾನ ಸತಿ ಧ್ಯಾನವನ್ನ ಮಾಡುವುದರ ಮೂಲಕ ನಾವು ಸೂಕ್ಷ್ಮ ಶರೀರವು ಬಿಡುಗಡೆಯಾಗಿ ಲೋಕ ಸಂಚಾರಕ್ಕಾಗಿ ಸಂಭವಿಸುತ್ತದೆ. ಇದೇ ಪರಮ ಸತ್ಯ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ. ಈ ರೀತಿ ಮೂರ್ತಿ ಪೂಜೆ ಮೆಟ್ಟಿಲುಲ್ಲ ಕಂದಕ. ನೋಡಿ, ನಾವು ಮೂರ್ತಿ ಪೂಜೆನೆ ಮಾಡ್ತಾ ಮಾಡ್ತಾ ಹೋಗ್ಬಾರ್ದು ಅಂತ ಈಗ ಆಲ್ರೆಡಿ ಮೇಡಮ್ ಅವರು ಒಂದು ಮೂರ್ತಿ ಪೂಜೆ ಬಗ್ಗೆ ಅವರು ತಿಳಿಸಿದ್ರು. ಅದು ನಮಗೆ ಮೂರ್ತಿ ಪೂಜೆನ ಮಾಡ್ತಾ ಕುಳಿತರೆ ನಮಗೆ ಅದು ಮೆಟ್ಟಿಲಲ್ಲ, ನಮಗೆ ಉದ್ಧಾರಕ್ಕೆ ಅದು ಮೆಟ್ಟಿಲಾಗದೆ ಅದು ನಮಗೆ ಒಂದು ಕಂದಕವಾಗಿ ಇರುತ್ತದೆ ಅಂತ ಆರ್ಯ ಸಮಾಜ ಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿಯವರು ಇಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ನಾವು ತೀರ್ಥಯಾತ್ರೆಗಳನ್ನು ಬಿಟ್ಟು ಯೋಗಿಗಳ ಹತ್ತಿರ, ಜ್ಞಾನಿಗಳ ಹತ್ತಿರ ಸೇರಬೇಕು. ತಲೆ ಬೋಳಿಸುವಿಕೆ, ಕಾಷಾಯ ಧಾರಣೆ, ಮುದ್ರೆಗಳನ್ನು ಹಾಕಿಸಿಕೊಳ್ಳೋದು, ತಿಲಕಗಳನ್ನು ಇಟ್ಟುಕೊಳ್ಳುವುದು, ವಿಭೂತಿ ಹಚ್ಚಿಕೊಳ್ಳೋದು ಮುಂತಾದವುಗಳೆಲ್ಲ ಅರ್ಥರಹಿತವಾದ ಆಚರಣೆಗಳು ಅಂತ ಅವರು ಇಲ್ಲಿ ತಿಳಿಸ್ತಾರೆ. ಇವನ್ನೆಲ್ಲ ಮಾಡ್ತಾ ಕೂತ್ರೆ ಆಗೋದಿಲ್ಲ. ನಾವು ಇದೆಲ್ಲ ಅರ್ಥರಹಿತವಾದ ಆಚರಣೆಗಳು. ಜಪಮಾಲೆ ತಿರುಗಿಸುವುದರಿಂದ, ಮಂತ್ರೋಚ್ಚಾರಣೆಯನ್ನ ಮಾಡುವುದರಿಂದ ಅಮೂಲ್ಯವಾದ ಸಮಯವು ನಿರುಪಯುಕ್ತ ಆಗುತ್ತದೆ ಹೊರತು ದುಃಖ ವಿಮುಕ್ತಿ ಆಗೋದಿಲ್ಲ, ನಿರ್ವಾಣ ಪ್ರಾಪ್ತಿ ಆಗೋದಿಲ್ಲ ಅಂತ ತಿಳಿಸ್ತಾರೆ. ನಾವು ಪೂಜೆಯನ್ನ ಮಾಡ್ತಾ ಇದ್ರೆ ನಮಗೆ ಮುಕ್ತಿ, ನಮಗೆ ನಮ್ಮ ದುಃಖಗಳು ವಿಮುಕ್ತಿ ಆಗುವುದಿಲ್ಲ, ಮತ್ತೆ ನಿರ್ವಾಣ ನಮಗೆ ಪ್ರಾಪ್ತಿ ಆಗುವುದಿಲ್ಲ ಅಂತ ಇಲ್ಲಿ ಅವ್ರು ತಿಳಿಸ್ತಾರೆ. ಪೂಜಾ ಮಾಡುವುದು ಅಂದ್ರೆ ನಮಗೆ ಈಗಾಗಲೇ ಮೇಡಮ್ ಹೇಳಿದ್ರು, ಅಂದ್ರೆ ಅವು ನಮಗೆ ಸಾಧನಗಳಾಗಬೇಕು, ಆದ್ರೆ ಅವುಗಳಲ್ಲೇ ನಾವು ತಡೆದುಕೊಳ್ಬಾರ್ದು. ಭಕ್ತಿ ಮಾರ್ಗದಿಂದ ನಾವು ಮತ್ತೆ ಧ್ಯಾನ ಮಾರ್ಗಕ್ಕೆ ಬರ್ಬೇಕಂತ ಇಲ್ಲಿ ಅವರು ತಿಳಿಸ್ತಾರೆ. ಅದೇ ರೀತಿ ಅತಿಯಾಗಿ ಉಪವಾಸಗಳು ಇರುವುದು, ಬಿದ್ದು ಬಿದ್ದು ಗುರುವಿನ ಪಾದ ಪೂಜೆ ಮಾಡುವುದು ಎಂಬುದು ಪೂರ್ಣ ಮೂರ್ಖತನ. ಅದಕ್ಕೆ ಅವರು ಪತ್ರಿಜಿ ಗುರುಗಳು ಯಾರಿಗೆ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ತಿದ್ದಿಲ್ಲ ಅಂತ ಏನು ಗುರುಜಿಯವ್ರು ನಮಗೆ ತಿಳಿಸಿದ್ದಲ್ಲ, ಅದೇ ಕಾರಣ. ಅಂದ್ರೆ ಯಾರು ಗುರು ಅಲ್ಲ, ಇಲ್ಲಿ ನನ್ನ ಉಸಿರೇ ನನ್ನ ಗುರು ಅಂತ ಅವರು ತಿಳಿಸಿದ್ದಾರೆ. ಸಂಸಾರವನ್ನು ಬಿಟ್ಟು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವುದು ಎನ್ನುವುದು ಧರ್ಮಕ್ಕೆ, ಸತ್ಯಕ್ಕೆ, ಆನಂದಕ್ಕೆ ದೂರವಾಗಿ ಹೋಗುವುದು. ನಾವು ಸಂಸಾರದಲ್ಲಿ ಇದ್ದುಕೊಂಡು ನಿರ್ವಾಣವನ್ನು ಹೊಂದಬೇಕಂತ ಅನ್ನೋದನ್ನ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಹಿಂದಿನ ಏನು ಸೆಷನ್ಗಳಲ್ಲಿ. ಯಜ್ಞ ಯಾಗಾದಿಗಳನ್ನು ಧನ ಸಂಪತ್ತು ನಷ್ಟವಾಗುತ್ತದೆ ವಿನಃ, ನೋಡಿ, ಯಜ್ಞ ಯಾಗಾದಿಗಳನ್ನ ಮಾಡುವುದರಿಂದ ನಮ್ಮಲ್ಲಿರುವಂತ ಧನ ಸಂಪತ್ತು ನಷ್ಟವಾಗುತ್ತೆ ವಿನಃ ಜ್ಞಾನ ನಿಷ್ಠೆ ದೊರಕುವುದಿಲ್ಲ, ಸತ್ಯ ದರ್ಶನ ನಮಗೆ ಸಂಭವಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಇವೆಲ್ಲ ಸಂಪೂರ್ಣವಾಗಿ ತ್ಯಜಿಸಬೇಕು. ಸರ್ವ ದೇಶ ಕಾಲ ಪರಿಸ್ಥಿತಿಗಳಲ್ಲೂ ನೆನಪಿಟ್ಟುಕೊಳ್ಳುವುದು ಪರಮ ಸತ್ಯ ಒಂದೇ. ಅದು ನನ್ನನ್ನು ನಾನೇ
ಉದ್ಧಾರ ಮಾಡಿಕೊಳ್ಳಬೇಕು. ಉದ್ಧಾರೇದಾತ್ಮಾನಾತ್ಮಾನಂ ಎಂದು ನನ್ನ ಉದ್ಧಾರಕ್ಕೆ ನಾನೇ ಕಾರಣ. ಮತ್ತ ಪರಮಕ್ರಿಯೆ ಯಾವ್ದಪ್ಪ ಅಂತಂದ್ರೆ, ಒಂದು ದಳ ಪರಮಸತ್ಯ, ಇನ್ನೊಂದು ದಳ ಪರಮಕ್ರಿಯೆ. ನಾನು ಪರಮಸತ್ಯೇನೋ ನನ್ನ ಉದ್ಧಾರಕ್ಕೆ ನಾನೇ ಅಂತ ತಿಳ್ಕೊಬೇಕು. ಪರಮಕ್ರಿಯೆ ಏನ್ ಮಾಡ್ಬೇಕು ಅಂದ್ರೆ ಆನಾಪಾನ ಸತಿ ಧ್ಯಾನವನ್ನ ನಾನು ಮಾಡ್ತಾ ಹೋಗ್ಬೇಕು ಅಂತ ಅವರು ಇಲ್ಲಿ ತುಳಸಿ ದಳ ಯಾವ ರೀತಿ ಹುಟ್ಟಿಕೊಂಡಿತ್ತು ಅಂತ ಅನ್ನುವುದನ್ನ ನಮಗೆ ತಿಳಿಸಿದ್ದಾರೆ. ಈ ರೀತಿ ತಿಳಿಸಬೇಕಾದ ಪರಮ ಸತ್ಯ ಒಂದೇ, ಮಾಡಿಸಬೇಕಾದ ಪರಮಕ್ರಿಯೆ ಒಂದೇ. ಇದೇ ತುಳಸಿ ದಳದ 2 ಎಲೆಗಳು. ಈ ವಿಧವಾಗಿ ಭಾವ ಪರಂಪರೆ ಮುಗಿಯಿತು. ಈಗ ನಾವು ಪಿರಮಿಡ್ ಮಾಸ್ಟರ್ ಎಲ್ಲರೂ ಈ ಭಾವನೆಯನ್ನು ಕೇಳಿಸಿಕೊಂಡು ಈ ಬರೆಯುತ್ತಿರುವಂತ 1 ಡೇ ಸ್ಪಿರಿಚುವಲ್ ಬ್ರೈನ್ ವಾಶ್ ಎನ್ನುವ ಪುಸ್ತಕ ಅವರಿಗೆ ರೆಡಿ ಆಯ್ತು. ನೋಡಿ, 1 ಡೇ ಸ್ಪಿರಿಚುವಲ್ ಬ್ರೈನ್ ವಾಶ್, ಒಂದು ದಿನದಲ್ಲಿ ನಾವು ಈ ಪುಸ್ತಕವನ್ನು ಓದಿದ್ದಾದ್ರೆ ನಮ್ಮ ಬ್ರೈನ್ ವಾಶ್ ಆಗಿ ನಾವು ಇದನ್ನು ಒಪ್ಕೊಳ್ಬಹುದು ಅಂತ ಅನ್ನೋದನ್ನ ಅದ್ಭುತವಾಗಿ ಇಲ್ಲಿ ಅವರು ತಿಳಿಸಿದ್ದಾರೆ. ಹಾಗೆ ಇದು ತುಳಸಿ ದಳ ಹುಟ್ಟಿಕೊಂಡಿತು. ಈಗ ತುಳಸಿ ದಳ ಈಗ ನಿಮ್ಮ ಕೈಯಲ್ಲಿದೆ. ಎಲ್ಲರ ಕೈಯಲ್ಲೂ ಇದು ತುಳಸಿ ದಳ ಪುಸ್ತಕ ಪಡೆದುಕೊಳ್ಳ್ರಿ ಅಂತ ಗುರುಜಿ ಹೇಳ್ತಾರೆ. ಎಲ್ಲರ ಕೈಯಲ್ಲೂ ಇದನ್ನ ಓದಲೇಬೇಕು ಎಲ್ಲರೂ, ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ಇದು ಪುಸ್ತಕ. ಅಂದ್ರೆ ಪತ್ರಿಜಿ ಗುರುಗಳು 1 ಲಕ್ಷ ಪುಸ್ತಕಗಳನ್ನು ಓದಿ ಅವರು ಏನು ಧ್ಯಾನವನ್ನ ಪಡೆದುಕೊಂಡಿದ್ದಾರಲ್ಲ, ಆ ಧ್ಯಾನವನ್ನೆಲ್ಲ ಈ ತುಳಸಿ ದಳ ಪುಸ್ತಕದಲ್ಲಿ ಪ್ರಕಟಗೊಳಿಸಿ ನಮಗೆ ತುಂಬಾ 1 ಲಕ್ಷ ಪುಸ್ತಕ ಓದಕ್ಕಾಗೋದಿಲ್ಲ. ಆದ್ರೆ ಈ ತುಳಸಿ ದಳ ಪುಸ್ತಕವನ್ನು ಓದಿದಾಗ ಅದರಲ್ಲಿ ಏನೇನು ಧ್ಯಾನ ಇದೆ ಎಲ್ಲವನ್ನು ನಾವು ಪಡೆದುಕೊಳ್ಬಹುದಂತ ಇಲ್ಲಿ ತಿಳಿಸಿದ್ದಾರೆ. ಅದು ನಮ್ಮ ಭಾಗ್ಯ. ಈಗ ನಾವು ಆಧ್ಯಾತ್ಮಕ್ಕೆ ಬಂದಾಗ ಈ ಪುಸ್ತಕವನ್ನು ಓದುವುದು ನಮಗೆ ಬಂದಿದೆ, ಅದೇ ಒಂದು ಭಾಗ್ಯ ಅಂತ ತಿಳ್ಕೊಬೇಕು. ನಮ್ಮ ಪುಣ್ಯ ಅಂತನೂ ನಾವು ತಿಳಿದುಕೊಳ್ಬೇಕು. ಇದು ಖಂಡಿತವಾಗಿ ಎಲ್ಲರ ಮನೆಯಲ್ಲಿ ಇರಲೇಬೇಕಾದ ಒಂದು ಪುಸ್ತಕ ಅಂತ ನಾವು ಹೇಳ್ಬೋದು. ಈ ರೀತಿ ತುಳಸಿ ದಳ ಪುಸ್ತಕ ಯಾವ ರೀತಿ ರಚನೆ ಆಯ್ತು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ನಂತರ ಅವರು ತಮ್ಮ ಧ್ಯಾನಕ್ಕಾಗಿ ಆಧ್ಯಾತ್ಮಿಕ ಶಾಸ್ತ್ರಜ್ಞರನ್ನ ಮೊದಲನೇ ಪುಟ 1ರಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಅವರು ಯಾವ್ಯಾವ ಎಷ್ಟೊಂದು ಆಧ್ಯಾತ್ಮಿಕ ಗುರುಗಳನ್ನ ನೆನೆಸಿಕೊಂಡಿದ್ದಾರೆ, ಅವರೆಲ್ಲರನ್ನು ಕೂಡ ಸ್ಮರಣೆ ಮಾಡುತ್ತಾ ಶಿವನ ಬಗ್ಗೆ ತಿಳಿಸಿದ್ದಾರೆ. ಹರ್ಮಿಸ್ ಅಂತಂದ್ರೆ ಗ್ರೀಕ್ ಮೆಸೆಂಜರ್ ಅವರು ಕೃಷ್ಣ, ಮಹಾವತಾರ್ ಬಾಬಾಜಿ, ಮಹಾವೀರ, ಬುದ್ಧ, ಲಾವೋಟ್ ಅಂದ್ರೆ ಚೈನೀಸ್ ಫಿಲಾಸಫರ್ ಅವರು, ಆಮೇಲೆ ಇರಾನಿಯನ್ ರಿಲಿಜನ್ ಫೌಂಡರ್ ಜೋರಾಸ್ಟರ್ ಬಗ್ಗೆ ತಿಳಿಸಿದ್ದಾರೆ. ಜೇಸಸ್ ಅಂದ್ರೆ ಇವ್ರ ಬಗ್ಗೆ ಎಲ್ಲರೂ ಕೂಡ ಇವರು ಆಧ್ಯಾತ್ಮಿಕ ಶಾಸ್ತ್ರಜ್ಞರೇ, ಆಧ್ಯಾತ್ಮಿಕ ಗುರುಗಳೇ ಅಂತ ಅನ್ನೋದನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಂದರೆ ಇರಾನಿಯನ್ ಪ್ರೊಫೆಟ್ ಮಾಣಿ, ಮಹಮ್ಮದ್ ಪೈಗಂಬರ, ಟಿಬೇಟಿಯನ್ ಗುರು ಮಿಲಾರೆಪಾರ್ ಬಗ್ಗೆ ಮೇಡಮ್ ತಿಳಿಸಿದ್ದಾರಲ್ಲ ಅವ್ರದ್ದು ಬಗ್ಗೆ, ಗುರು ನಾನಕ, ಸೇತ್ ಅರೇಬಿಕ್, ಡಾನ್ ಇವಾನ್, ಲೋಬ್ಸಾಂಗ್ ರಾಂಪಾರೇ ಅವರಿಗೆ ನಮ್ಮ ಧ್ಯಾನಕ್ಕೆ ಬರಲು ಅವರೇ ನನಗೆ ಸ್ಫೂರ್ತಿ ಅಂತ ಅವರು ಪತ್ರಿಜಿ ಗುರುಗಳು ತಿಳಿಸಿದ್ದಾರೆ. ಅದೇ ರೀತಿ ಓಶೋ ಅವರು, ಹೀಗೆ ಇನ್ನೂ ಎಷ್ಟೋ ವಿಶ್ವವಿಖ್ಯಾತಿ ಹೊಂದಿರುವಂತ ಆಧ್ಯಾತ್ಮಿಕ ಶಾಸ್ತ್ರಜ್ಞರಿದ್ದಾರೆ. ಅವ್ರಿಗೆ ಅಷ್ಟಾಗಿ ಯಾರಿಗೂ ತಿಳಿಯದಿರುವರು ಎಲ್ಲರಿಗೂ ನಾನು ವಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾರೆ. ಅವರೆಲ್ಲ ಪುಸ್ತಕಗಳನ್ನ ಓದಿ ಧ್ಯಾನವನ್ನ ಪಡೆದುಕೊಂಡಿದ್ದನ್ನ ಅವರು ಇಲ್ಲಿ ತಿಳಿಸ್ತಾರೆ. ಎಲ್ಲರೂ ಮಹಾಯೋಗಿಗಳೇ, ಎಲ್ಲರೂ ಮಹಾ ಆಧ್ಯಾತ್ಮಿಕ ಶಾಸ್ತ್ರಜ್ಞರೇ, ಎಲ್ಲರೂ ಸ್ಪಿರಿಚುವಲ್ ಸೈಂಟಿಸ್ಟ್ಗಳೇ, ಎಲ್ಲರೂ ನೋಡಿ ಅವರು ಆಧ್ಯಾತ್ಮಿಕ ವಿಜ್ಞಾನಿಗಳೇ ಅಂತ ಅವರು ಇಲ್ಲಿ ತಿಳಿಸ್ತಾರೆ. ಅಲ್ಲದೆ ನಾವ್ ಇದನ್ನ ಓದ್ತೇವಪ್ಪ ಅಂತಂದ್ರೆ ಇಲ್ಲಿ ನಾವು ಅವರಂತೆ ನಾವು ಆಗಬೇಕು ಅಂತ ಇಲ್ಲಿ ತಿಳಿಸ್ತಾರೆ. ಮತ್ತೆ 2ನೇ ಅಧ್ಯಾಯದಲ್ಲಿ ಆಧ್ಯಾತ್ಮಿಕ ಶಾಸ್ತ್ರ, ಈಗ ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಯಾರ್ಯಾರಂತ ಅನ್ನೋದನ್ನ ಅವ್ರು ತಿಳಿಸಿದ್ರು. 2ನೇ ಅಧ್ಯಾಯ 2ನೇ ಪುಟದಲ್ಲಿ ಎಲ್ಲರೂ ಅನಿವಾರ್ಯವಾಗಿ ಕ್ರಮಬದ್ಧವಾಗಿ ಪ್ರಪ್ರಥಮವಾಗಿ ಕಲಿಯಬೇಕಾದ ಶಾಸ್ತ್ರ ಎಂದರೆ ಅದೇ ಆಧ್ಯಾತ್ಮಿಕ ಶಾಸ್ತ್ರ. ನೋಡಿ, ನಾವೆಲ್ಲರೂ ಅಭ್ಯಾಸ ಮಾಡ್ತೀವಿ, ಅದೆಲ್ಲದಕ್ಕಿಂತ ಮುಖ್ಯ ನಮ್ಗೆ ಯಾವುದು ಆಧ್ಯಾತ್ಮಿಕ ಶಾಸ್ತ್ರ ಅಂತ ತಿಳಿಸ್ತಾರೆ. ಶಾಸ್ತ್ರ ಅಂತಂದ್ರೆ ಒಳ್ಳೆಯದು, ಶಾಸ್ತಿ ಪ್ಲಸ್ ಅಸ್ತ್ರ, ಇದರಲ್ಲಿ 2 ಶಬ್ದಗಳು ಕೂಡಿ ಶಾಸ್ತ್ರ ಆಗಿದೆ. ಅಂದ್ರೆ ಅಸ್ತ್ರ ನೋಡಿ, ಅಲ್ಲೊಂದು ಆಯುಧ ವೆಪನ್, ಆಯುಧ. ನಾವು ಅದನ್ನ ಆಯುಧವನ್ನು ಬಳಸಿಕೊಂಡಾಗ ಮಾತ್ರ, ನಾನು ಅಭ್ಯಾಸ ಮಾಡಿದಾಗ ಮಾತ್ರ, ನಾನು ಸ್ಪಿರಿಚುವಲ್ ಸೈನ್ಸ್ ಅನ್ನ ಓದಿದಾಗ ನನ್ನ ಜೀವನದ ಸತ್ಯಗಳು ನನಗೆ ಹೇಳಲು ಈ ಶಾಸ್ತ್ರ ತುಂಬಾ ನಮಗೆ ಸಹಾಯಕವಾಗಿದೆ. ಅದೇ ಎಲ್ಲಕ್ಕೂ ಮೂಲ. ನಾವ್ ಏನೇನು ಓದಿದ್ರು ಕೂಡ, ಎಷ್ಟೇ ಎಜುಕೇಶನ್ ಪಡೆದಿರ್ಬೋದು, ಆದ್ರೆ ಆಧ್ಯಾತ್ಮಿಕ ಶಾಸ್ತ್ರ ನಮ್ಮ ಜೀವನದ ಮೂಲಗಳನ್ನು ತಿಳಿಸ್ಲಿಕ್ಕೆ ತುಂಬಾ ಮುಖ್ಯವಾಗಿದೆ. ಎಲ್ಲರೂ ಇದನ್ನ ತಿಳಿದುಕೊಳ್ಳಲೇಬೇಕು ಅಂತ, ಎಲ್ಲರಿಗೂ ಕೂಡ ಇದು ಅನಿವಾರ್ಯ ಅಂತ ಇಲ್ಲಿ 2ನೇ ಪುಟದಲ್ಲಿ ಹೇಳಿದ್ದಾರೆ.
ಎಲ್ಲ ಕಲೆಗಳು ಅಂದ್ರೆ ಶಾಸ್ತ್ರ ವಿದ್ಯೆಗಳು ಎಷ್ಟು ಮುಖ್ಯವೋ ಅದೇ ರೀತಿ ನಮಗೆ ಆಧ್ಯಾತ್ಮಿಕ ಶಾಸ್ತ್ರ ಕೂಡ ಅಷ್ಟೇ ಮುಖ್ಯ ಅಂತ ಇಲ್ಲಿ ತಿಳಿಸಿದ್ದಾರೆ. ನಂತರ ನಾವು ಅಧ್ಯಾಯ 3ರಲ್ಲಿ ಅವರು ಆಧ್ಯಾತ್ಮಿಕ ಶಾಸ್ತ್ರ ಏನು ಆಧ್ಯಾತ್ಮಿಕ ಶಾಸ್ತ್ರದ್ರ ಬಗ್ಗೆ ತಿಳಿದ್ವಿ. 2ನೇ ಅಧ್ಯಾಯದಲ್ಲಿ ಆಧ್ಯಾತ್ಮಿಕ ಶಾಸ್ತ್ರ ಅಂದ್ರೆ ಎಲ್ಲರಿಗೂ ಅದು ಬೇಕು, ಕಡ್ಡಾಯವಾಗಿ ಎಲ್ಲರೂ ಅದನ್ನ ತಿಳಿಸ್ಕೊಳ್ಬೇಕಂತ ಹೇಳಿದ್ರು. 3ನೇ ಅಧ್ಯಾಯದಲ್ಲಿ ಅವರು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ 4 ವಿಭಾಗಗಳಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಧ್ಯಾನ, 2ನೇದಾಗಿ ಜ್ಞಾನ ಪ್ರಕಾಶ ಅಂದ್ರೆ ಧ್ಯಾನ ಅಂದ್ರೆ ಮೆಡಿಟೇಷನ್ ಎಲ್ಲರಿಗೂ ಅವಶ್ಯಕ. ನಂತರ ದಿವ್ಯ ಜ್ಞಾನ ಪ್ರಕಾಶ ಅಂದ್ರೆ ಎನ್ಲೈಟ್ಮೆಂಟ್ ಅಂದ್ರೆ ಧ್ಯಾನದಿಂದ ನಾವು ಜ್ಞಾನ ಪ್ರಕಾಶವನ್ನು ಪಡೆಯೋದು. 3ನೇದಾಗಿ ಕ್ಷಣ ಜಾಗೃತಿ ಅಂದ್ರೆ ನಾವು ಪ್ರತಿ ಕ್ಷಣದಲ್ಲಿ ಜಾಗೃತರಾಗಿರ್ಬೇಕು, ಈ ಕ್ಷಣದಲ್ಲಿ ಇರ್ಬೇಕಂತ ಅನ್ನೋದನ್ನ ನಾನು ಈ ದಿನ ಸೆಷನ್ ನಲ್ಲಿ ಒಂದು ನೈಟ್ ಕ್ಲಾಸ್ ನಲ್ಲಿ ಕೊಟ್ಟಿದ್ದೆ. ಅಂದ್ರೆ ನಾವು ಭೂತನು ಬೇಡ ಭವಿಷ್ಯವೂ ಬೇಡ, ನಾನು ವರ್ತಮಾನದಲ್ಲಿ ಇದ್ಕೊಂಡು ಈ ಕ್ಷಣದಲ್ಲಿ ಇರುವುದನ್ನ ನಾನು ಕಲಿತುಕೊಳ್ಬೇಕನ್ನೋದು. ನಂತರ ನನ್ನ ಮನಶಕ್ತಿ, ನನ್ನ ಥಾಟ್ ಪವರ್, ಈ ರೀತಿ ನಾವು 4 ವಿಭಾಗಗಳನ್ನಾಗಿ ಮಾಡಿ ಅವನ್ನೆಲ್ಲ ನಾವು ಪಾಲನೆ ಮಾಡಲಿಕ್ಕೆ ಅವರು ನಮಗೆ ತುಳಸಿ ದಳದಲ್ಲಿ 3ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಧ್ಯಾನದಿಂದಲೇ ನಾವು ಪ್ರತಿದಿನ ಧ್ಯಾನವನ್ನು ಮಾಡ್ತಾ ಹೋದಾಗ ಅದು ದಿವ್ಯ ಪ್ರಕಾಶಮಾನವಾಗಿ ನಾವೆಲ್ಲರೂ ಕೂಡ ಅರ್ಹರಾಗುತ್ತೇವೆ. ಆ ದಿವ್ಯ ಪ್ರಕಾಶಮಾನದಿಂದಲೇ ನಮ್ಮಲ್ಲಿ ಕ್ಷಣ ಜಾಗೃತಿ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ ಮತ್ತು ಸ್ಥಿರವಾಗುತ್ತದೆ. ಅದೇ ರೀತಿ ದಿವ್ಯ ಪ್ರಕಾಶನ ಧ್ಯಾನ ಕ್ಷಣಗಣ ದಿವ್ಯ ಜಾಗೃತಿಯಿಂದ ನಮ್ಮ ಮನಶಕ್ತಿ ಪ್ರಬಲವಾಗುತ್ತದೆ. ಈ ಮನಶಕ್ತಿ ಪ್ರಬಲವಾಗುವುದರಿಂದ ನಾವು ಅಲ್ಲಿ ಅಸಾಧ್ಯವಾದದ್ದನ್ನ ನಾವು ಸಾಧ್ಯ ಮಾಡಿಕೊಳ್ಳಲು ನಮಗೆ ತುಂಬಾ ಅನುಕೂಲವಾಗುತ್ತದೆ ಅಂತ ಅನ್ನೋದನ್ನ ಇಲ್ಲಿ ಗುರುಜಿಯವರು ಹೇಳಿದ್ದಾರೆ. ಅಂದರೆ ನಮಗೆ ಧ್ಯಾನ ಎಷ್ಟೊಂದು ಮುಖ್ಯ ಅಂತ ಅನ್ನೋದನ್ನ ನಾವು ಧ್ಯಾನಕ್ಕಾಗಿ ನಾವು ಈಗ ಅಲ್ಲಿ ಮೇಡಮ್ ಹೇಳಿದ್ರು, ಧ್ಯಾನವನ್ನು ನಾವು ಎಷ್ಟೆಷ್ಟು ಮಾಡ್ತೇವೆ, ಎಷ್ಟು ಸಮಯವನ್ನ ಕೊಟ್ಟು ನಾವು ಆ ಧ್ಯಾನಕ್ಕಾಗಿ ಕೊಡ್ತೀವಿ. ನಮಗೆ ಧ್ಯಾನದಿಂದ ನಮಗೆ ಏನಾಗುತ್ತದೆ ಅಂತಂದ್ರೆ ದಿವ್ಯ ಜ್ಞಾನ ಪ್ರಕಾಶವಾಗಿ ನಾವು ಈ ಕ್ಷಣದಲ್ಲಿ ಇರಲು ನಮಗೆ ಜೀವಿಸಲಿಕ್ಕೆ ಸಹಾಯವಾಗುವುದಲ್ಲದೆ ನಮ್ಮ ಮನಸ್ಸಿನಲ್ಲಿ ಅಸಾಧ್ಯವಾದದನ್ನ ನಾವು ಸಾಧ್ಯ ಮಾಡಿಕೊಳ್ಳಲು ನಮಗೆ ಸಹಾಯವಾಗುತ್ತದೆ ಅಂತ ಅನ್ನೋದನ್ನ ನಾನು ಇಲ್ಲಿ ತಿಳಿಸುತ್ತಾ ಇಂದಿನ ನನ್ನ ಧ್ಯಾನ ಹಂಚಿಕೆಗಾಗಿ ಇಷ್ಟು ಅಧ್ಯಾಯವನ್ನ ಹಂಚಿಕೆ ಮಾಡಿದ್ದೇನೆ. ಮುಂದಿನ ಅವಕಾಶ ಕೊಟ್ಟಾಗ ಮುಂದಿನ ಅಧ್ಯಾಯವನ್ನ ನಾನು ಮುಂದುವರಿಸ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.